ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸೆಪ್ಟ್ ಆ್ಯಂಡ್ ಅಪ್ರೋಚಸ್ ಆಫ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೀನಿಂಗ್ ಆಫ್ ಕಾನ್ಸೆಪ್ಟ್ ಆ್ಯಂಡ್ ಅಪ್ರೋಚಸ್ ಆಫ್ ಮಾರ್ಕೆಟಿಂಗ್. ಮೀನಿಂಗ್ ಆಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ಏನು ಅಂದರೆ, ಎ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಈಸ್ ಅ business philosophy that focuses on identifying customer needs and satisfying them better than competitor while achieving organization goal and earning profit. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ಏನು ಅಂದರೆ, ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಈಸ್ ಅ ಬಿಸ್ನೆಸ್ ಫಿಲಾಸಫಿ. ಬಿಸ್ನೆಸ್ ಫಿಲಾಸಫಿ ಅಂದರೆ ಬಿಸ್ನೆಸ್ ಒಂದು ತತ್ವವಾಗಿದೆ. ನೆಕ್ಸ್ಟ್ ಇದು ಯಾವುದ್ರ ಮೇಲೆ ಫೋಕಸ್ ಮಾಡ್ತೈತಿ ಅಂದರೆ, ಐಡೆಂಟಿಫೈಯಿಂಗ್ ಕಸ್ಟಮರ್ ನೀಡ್ನ ಐಡೆಂಟಿಫೈ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತೈತಿ. ಅವ್ರ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರೋ ಥರ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸಸ್ನ ಆಗಿರ್ಬೋದು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತದೆ. ಇದರಿಂದ ಏನಾಗ್ತಾರೆ, ಕಸ್ಟಮರ್ಸು ಸ್ಯಾಟಿಸ್ಫೈ ಆಗ್ತಾರೆ. ಸ್ಯಾಟಿಸ್ಫೈ ದೆಮ್ ಬೆಟರ್ ದೆನ್ ಕಾಂಪಿಟೇಟರ್ಸ್. ಅವ್ರು ಸ್ಯಾಟಿಸ್ಫೈ ಆಗ್ತಾರೆ. ಕಾಂಪಿಟೇಟರ್ಗಿನ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೇ ಅವ್ರು ಸ್ಯಾಟಿಸ್ಫೈ ಆಗಬೇಕು. ಆ ಥರ ನಾವು ಪ್ರಾಡಕ್ಟ್ನ ಕ್ವಾಲಿಟಿಯಲ್ಲಿ ಆಗಿರ್ಬೋದು, ಕ್ವಾಂಟಿಟಿಯಲ್ಲಿ ಆಗಿರ್ಬೋದು, ಪ್ರೈಸಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಅವರಿಗೆ ಪ್ರಿಫರ್ ಆಗೋಂಗೆ ನಾವು ಫಿಕ್ಸೇಷನ್ ಮಾಡಿರಬೇಕು, ಸರಿನಾ? ವೈಲ್ ಅಚೀವಿಂಗ್ ಆರ್ಗನೈಸೇಷನ್ ಗೋಲ್ ಆ್ಯಂಡ್ ಅರ್ನಿಂಗ್ ಪ್ರಾಫಿಟ್. ವೈಲ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ ಅಂದರೆ, ಇವಾಗ ಆರ್ಗನೈಸೇಷನ್ಗೆ ಅದರದ್ದೇ ಆದ ಮೇನ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಮೇನ್ ಗೋಲ್ ಇರ್ತವೆ, ಸರಿನಾ? ಪ್ರಾಫಿಟ್ ಅರ್ನ್ ಮಾಡೋದಿರ್ತೈತಿ, ಸೇಲ್ಸ್ನ ಇನ್ಕ್ರೀಸ್ ಮಾಡೋದಿರ್ತೈತಿ. ಈ ಥರ ಗೋಲ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ದಿಸ್ ಈಸ್ ಆಲ್ ಅಬೌಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ನೆಕ್ಸ್ಟ್, ಕಾನ್ಸೆಪ್ಟ್ಸ್ ಆರ್ ಅಪ್ರೋಚಸ್ ಆಫ್ ಮಾರ್ಕೆಟಿಂಗ್. ಅದರಲ್ಲಿ ಫಸ್ಟ್ ಒನ್, ಪ್ರೊಡಕ್ಷನ್ ಕಾನ್ಸೆಪ್ಟ್. This concept believes that customers prefer products that are widely available and affordable. Therefore, businesses focuses on mass production and efficiency. ಪ್ರೊಡಕ್ಷನ್ ಕಾನ್ಸೆಪ್ಟ್ ಏನು ಹೇಳ್ತೈತಿ ಅಂದರೆ, ದಿಸ್ ಕಾನ್ಸೆಪ್ಟ್ ಬಿಲೀವ್ಸ್ ದಟ್ ಕಸ್ಟಮರ್ ಪ್ರಿಫರ್ ಪ್ರಾಡಕ್ಟ್ಸ್ ದಟ್ ಆರ್ ವೈಡ್ಲಿ ಅವೈಲಬಲ್. ಪ್ರೊಡಕ್ಷನ್ ಕಾನ್ಸೆಪ್ಟಲ್ಲಿ ಪ್ರಾಡಕ್ಟು ವೈಡ್ಲಿ ಅವೈಲಬಲ್ ಆಗಿರಬೇಕು, ಮತ್ತು ಆ ಪ್ರಾಡಕ್ಟ್ ಪ್ರೈಸ್ ಏನಾಗಿರಬೇಕು ಅಂದರೆ ಅಫೋರ್ಡಬಲ್ ಆಗಿರಬೇಕು. ದೇರ್ ಫೋರ್ ಬಿಸ್ನೆಸಸ್ ಫೋಕಸಸ್ ಆನ್ ಮಾಸ್ ಪ್ರೊಡಕ್ಷನ್. ಅದು ಹಾಗಾಗಿ ಬಿಸ್ನೆಸ್ಸು ಯಾವುದ್ರ ಮೇಲೆ ಫೋಕಸ್ ಮಾಡ್ತೈತಿ ಅಂದರೆ ಮಾಸ್ ಪ್ರೊಡಕ್ಷನ್. ತುಂಬ ತುಂಬ ಬಲ್ಕ್ ಆಗಿ ಪ್ರೊಡಕ್ಷನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ, ಸರಿನಾ? ಸಮ್ ಫೀಚರ್ಸ್ ಆಫ್ ಪ್ರೊಡಕ್ಷನ್ ಕಾನ್ಸೆಪ್ಟ್ನ ಫೀಚರ್ಸ್ ಏನು ಅಂದರೆ, ಪ್ರೊಡಕ್ಷನ್ ಕಾಸ್ಟು ಲೋ ಅಲ್ಲಿರಬೇಕು, ವೈಡ್ ಡಿಸ್ಟ್ರಿಬ್ಯೂಟ್ ಅಂದರೆ ಎಲ್ಲ ಕಡೆನೂ ಅವೈಲಬಲ್ ಆಗಿರಬೇಕು, ಅಫೋರ್ಡಬಲ್ ಪ್ರೈಸ್, ಕಸ್ಟಮರ್ಸ್ಗೆ ಬೈ ಮಾಡೋಕ್ಕೆ ಆ ಪ್ರಾಡಕ್ಟ್ ಪ್ರೈಸ್ ಏನಾಗಿರಬೇಕು, ಅಫೋರ್ಡಬಲ್ ಆಗಿರಬೇಕು. ಈ ಮೂರೂ ಪ್ರೊಡಕ್ಷನ್ ಕಾನ್ಸೆಪ್ಟ್ನ ಫೀಚರ್ಗಳಾಗಿರ್ತವೆ, ಸರಿನಾ? ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಕಾನ್ಸೆಪ್ಟ್. This concept assumes that customers prefer product with the best quality, performance and features. ಇದು ಪ್ರಾಡಕ್ಟ್ ಕಾನ್ಸೆಪ್ಟ್ ಏನು ಹೇಳ್ತೈತಪ್ಪ ಅಂದರೆ, ಪ್ರಾಡಕ್ಟ್ ಕಾನ್ಸೆಪ್ಟು ಕಸ್ಟಮರು ಯಾವ ಥರ ಪ್ರಾಡಕ್ಟ್ನ ಪ್ರಿಫರ್ ಮಾಡ್ತಾರೆ, ಯಾವ ಥರ ಪ್ರಾಡಕ್ಟ್ನ ಇಷ್ಟಪಡ್ತಾರೆ ಅಂದರೆ, ಪ್ರಾಡಕ್ಟ್ ಕ್ವಾಲಿಟಿ ಬೆಸ್ಟ್ ಇರಬೇಕು, ಅದ್ರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿರಬೇಕು, ಆ್ಯಂಡ್ ಅದ್ರ ಫೀಚರ್ಸ್ ಕೂಡ ಅಷ್ಟೇ ನೀಟಾಗಿರಬೇಕು, ಸರಿನಾ? ಆ ಥರ ಪ್ರಾಡಕ್ಟ್ನ ಕಸ್ಟಮರ್ಸು ಪ್ರಿಫರ್ ಮಾಡ್ತಾರೆ ಅನ್ನೋದೇನಾಗಿರ್ತೈತಿ, ಪ್ರಾಡಕ್ಟ್ ಕಾನ್ಸೆಪ್ಟ್ನ ಐಡಿಯಾ ಆಗಿರ್ತೈತಿ, ಸರಿನಾ? ಇದ್ರ ಫೀಚರ್ಸ್ ಎಲ್ಲ ಏನು ಅಂದರೆ, ಫೀಚರ್ಸ್ ಆಫ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಫೋಕಸಸ್ ಆನ್ ಪ್ರಾಡಕ್ಟ್ ಕ್ವಾಲಿಟಿ. ಆವಾಗಲೇ ಹೇಳ್ದಂಗೆ ಕ್ವಾಲಿಟಿ ಚೆನ್ನಾಗಿರೋ ಪ್ರಾಡಕ್ಟ್ನ ಕಸ್ಟಮರ್ಸ್ ಪ್ರಿಫರ್ ಮಾಡ್ತಾರೆ ಅಂದರೆ, ಪ್ರಾಡಕ್ಟ್ ಕಾನ್ಸೆಪ್ಟ್ ಏನು ಮಾಡ್ತೈತಿ, ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತೈತೆ. ನೆಕ್ಸ್ಟ್, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂದರೆ, ಇವಾಗ ಕ್ವಾಲಿಟಿಯಲ್ಲಿ ಯಾವುದೇ ವೇರಿಯೇಷನ್ ಇರ್ಬೋದು, ಅಷ್ಟೇ ಕರೆಕ್ಟಾಗಿರಬೇಕು. ಅದ್ರ ಪರ್ಫಾರ್ಮೆನ್ಸು ಮತ್ತು ಫೀಚರ್ಸಲ್ಲಿ ಕೂಡ ಅಷ್ಟೇ ಕರೆಕ್ಟಾಗಿರಬೇಕು. ಅಂದರೆ ಏನು ಮಾಡಬೇಕು, ಡೇ ಬೈ ಡೇ ಕಸ್ಟಮರಿಗೆ ಬೇಕಾಗಿರೋ ತಕ್ಕಂಗೆ ಕಸ್ಟಮರ್ ಏನು ಪ್ರಿಫರ್ ಮಾಡ್ತಾರೋ ಆ ಎಲ್ಲ ಫೀಚರ್ಸು, ಆ ಎಲ್ಲ ಕ್ವಾಲಿಟೀಸು ಆ ಪ್ರಾಡಕ್ಟಲ್ಲಿ ಇರೋ ಥರ ನಾವು ನೋಡ್ಕೋಬೇಕು. ಅಂದರೆ ಕಂಟಿನ್ಯೂ ಆಗಿ ಪ್ರಾಡಕ್ಟಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗಬೇಕು. ನೆಕ್ಸ್ಟ್, ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಅಂದರೆ, ಇವಾಗ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಂದರೆ, ಅದು ಡೇ ಬೈ ಡೇ ಕಸ್ಟಮರ್ ಪ್ರಿಫರೆನ್ಸು ಚೇಂಜ್ ಆಗ್ತಾ ಹೋಗ್ತೈತಿ. ಅದ್ರಿಗೆ ತಕ್ಕಂಗೆ ನಾವು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗ್ತೈತಿ, ಸರಿನಾ? ಹಾಗಾಗಿ ಏನು ಮಾಡಬೇಕು ಅಂದರೆ, ಕೆಲವೊಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಆಗಿರ್ಬೋದು, ಅಥವಾ ಅದನ್ನ ಸೆಲ್ ಮಾಡೋವಾಗ ಆಗಿರ್ಬೋದು,
ಟೆಕ್ನಾಲಜಿ ಮತ್ತು ಇನೋವೇಟಿವ್ನ ಮಾಡ್ಕೋಬೇಕು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ. ಇಲ್ಲಾಂದರೆ ನಾವು ಆ ಪ್ರಾಡಕ್ಟ್ನ ಸೇಲ್ ಮಾಡುವಾಗ ಆ ಪ್ರಾಡಕ್ಟು ಆಫ್ಲೈನಲ್ಲೂ ಅವೈಲಬಲ್ ಇರೋ ಥರ ಮತ್ತು ಆನ್ಲೈನಲ್ಲೂ ಅವೈಲಬಲ್ ಇರೋ ಥರ ನೋಡ್ಕೋಬೇಕು. ಅಂದರೆ ಟೆಕ್ನಾಲಜಿನ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದೇ ನಾವು ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತೀವಿ. ದಿಸ್ ಈಸ್ ಆಲ್ ಅಬೌಟ್ ಪ್ರಾಡಕ್ಟ್ ಕಾನ್ಸೆಪ್ಟ್. Next one, selling concept. These concepts believe customer will not buy enough products unless the company use aggressive selling and promotion effort. Selling concept ಏನು ಹೇಳ್ತೈತಪ್ಪ ಅಂದರೆ, ಸೆಲ್ಲಿಂಗ್ ಕಾನ್ಸೆಪ್ಟಲ್ಲಿ ಏನು ಅಂದರೆ ಸೇಲ್ಸ್ನ ಇನ್ಕ್ರೀಸ್ ಮಾಡೋದು. ಯಾವುದೆಲ್ಲ ಮುಖಾಂತರ ಸೇಲ್ಸ್ನ ಇನ್ಕ್ರೀಸ್ ಮಾಡ್ಬೋದು? ಅಡ್ವರ್ಟೈಸ್ ಮಾಡೋದ್ರ ಮುಖಾಂತರ ಸೇಲ್ಸ್ನ ಇನ್ಕ್ರೀಸ್ ಮಾಡ್ಬೋದು, ಪ್ರಾಡಕ್ಟ್ನ ಪ್ರಮೋಷನ್ ಮಾಡೋದ್ರ ಮುಖಾಂತರ ಸೇಲ್ಸ್ನ ಇನ್ಕ್ರೀಸ್ ಮಾಡ್ಬೋದು, ಮತ್ತು ಪರ್ಸ್ನಲ್ ಸೆಲ್ಲಿಂಗ್ ಮಾಡೋದ್ರ ಮುಖಾಂತರನೂ ಸಹ ನಾವು ಏನು ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು, ಅಂದರೆ ಸೇಲ್ಸ್ನ ಇನ್ಕ್ರೀಸ್ ಮಾಡ್ಬೋದು. ಸರಿನಾ? ಇವಾಗ ಯಾರು ಕೂಡ ಅನ್ನೆಸೆಸರಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಬೈ ಮಾಡಲ್ಲ. ಸೊ ಆ ಪ್ರಾಡಕ್ಟು ಅವರಿಗೆ ಇಷ್ಟ ಆಗಬೇಕು, ಅವ್ರನ್ನ ನಾವು ಕನ್ವೀನಿಯನ್ಸ್ ಮಾಡಬೇಕು, ಆ ಪ್ರಾಡಕ್ಟ್ನ ತಗೋಬೇಕು ಅಂತ, ಅಂದರೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದು ಅಂತ ಹೇಳ್ಬೋದು. ಸರಿನಾ? ಫೀಚರ್ಸ್ ಆಫ್ ಸೆಲ್ಲಿಂಗ್ ಕಾನ್ಸೆಪ್ಟ್: ಹೆವಿ ಅಡ್ವರ್ಟೈಸಿಂಗ್, ಪರ್ಸನಲ್ ಸೆಲ್ಲಿಂಗ್, ಸೇಲ್ಸ್ ಪ್ರಮೋಷನ್, ಫೋಕಸಸ್ ಆನ್ ಇನ್ಕ್ರೀಸ್ ಸೇಲ್ಸ್. ಆವಾಗಲೇ ಹೇಳ್ದಂಗೆ ಸೇಲ್ ಕಾನ್ಸೆಪ್ಟು ಯಾವುದ್ರ ಮೇಲೆ ಫೋಕಸ್ ಮಾಡ್ತೈತಿ ಅಂದರೆ ಸೇಲ್ಸ್ನ ಇನ್ಕ್ರೀಸ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತೈತಿ. ಯಾವುದೆಲ್ಲ ಮುಖಾಂತರ ನಾವು ಸೇಲ್ಸ್ನ ಇನ್ಕ್ರೀಸ್ ಮಾಡ್ಬೋದು ಅನ್ನೋದಕ್ಕೆ ಗುಡ್ ಎಕ್ಸಾಂಪಲ್ ದೀಸ್ ಆರ್ ಫೋರ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಅಂದರೆ ಸೇಲ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಈ ನಾಲ್ಕು ಎಕ್ಸಾಂಪಲ್ಸ್ ಆಗ್ತವೆ. ಈ ನಾಲ್ಕು ಏನು ಸೆಲ್ಲಿಂಗ್ ಕಾನ್ಸೆಪ್ಟ್ನ ಫೀಚರ್ಸ್ಗಳಾಗಿರ್ತವೆ. ನೆಕ್ಸ್ಟ್ ಒನ್ ಏನು ಅಂದರೆ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ದಿಸ್ ಕಾನ್ಸೆಪ್ಟ್ ಫೋಕಸಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ದೆಮ್ ಬೆಟರ್ ದ್ಯಾನ್ ಕಾಂಪಿಟೇಟರ್ಸ್. ಮಾರ್ಕೆಟಿಂಗ್ ಕಾನ್ಸೆಪ್ಟು ಯಾವುದ್ರ ಮೇಲೆ ಫೋಕಸ್ ಮಾಡ್ತೈತಿ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಫೋಕಸ್ ಮಾಡ್ತೈತಿ. ಕಸ್ಟಮರ್ನ ನಾವು ಹೇಗೆಲ್ಲ ಸ್ಯಾಟಿಸ್ಫೈ ಮಾಡ್ಬೋದು ಅನ್ನೋದ್ರ ಮೇಲೇ ಫೋಕಸ್ ಮಾಡ್ತಾರೆ. ಏನು ಮಾಡಿದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತೈತಿ. ಸರಿನಾ? ಸೊ ದಾಟ್ಸ್ ವೈ ಈ ಕಾನ್ಸೆಪ್ಟಲ್ಲಿ ಏನು ಮಾಡ್ತೈತಿ ಅಂದರೆ ಫಸ್ಟು ಕಸ್ಟಮರ್ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡ್ತೈತಿ. ಅದಾದಮೇಲೆ ಕಸ್ಟಮರಿಗೆ ಬೇಕಾಗಿರೋ ಥರ ಪ್ರಾಡಕ್ಟ್ ಮತ್ತು ಸರ್ವಿಸಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೈತಿ. ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಅಡ್ವರ್ಟೈಸ್ ಮಾಡಿ ಕಸ್ಟಮರ್ಗೆ ಆ ಪ್ರಾಡಕ್ಟ್ನ ಸೆಲ್ ಮಾಡ್ತೈತಿ. ಇದರಿಂದ ಏನಾಗ್ತಾರೆ? ಕಸ್ಟಮರ್ ಸ್ಯಾಟಿಸ್ಫೈ ಆಗ್ತಾರೆ. ಅದ್ರ ಜೊತೆಗೆ ಕಂಪನಿ ಅಥವಾ ಬಿಸ್ನೆಸ್ ಏನು ಮಾಡ್ತೈತಿ? ಪ್ರಾಫಿಟ್ನ ಅರ್ನ್ ಮಾಡ್ತೈತಿ. ಫೀಚರ್ಸ್ ಆಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್ನ ಫೀಚರ್ಗಳಂದರೆ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಏನಾಗಿರ್ತೈತಿ? ಕಸ್ಟಮರ್ ಓರಿಯೆಂಟೆಡ್ ಆಗಿರ್ತೈತಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಫೋಕಸ್ ಮಾಡ್ತೈತಿ, ಮತ್ತು ಮಾರ್ಕೆಟ್ ರಿಸರ್ಚ್ ಅಂದರೆ ಕಸ್ಟಮರ್ ನೀಡ್ಸ್ ಮತ್ತು ವಾಂಟ್ಸ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಪ್ರೀವಿಯಸ್ ಡಾಟಾನ ಕಲೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಕಸ್ಟಮರ್ ಫೀಡ್ಬ್ಯಾಕ್ ತಗೊಳ್ಳೋದಾಗಿರ್ಬೋದು. ಇಲ್ಲ ಅಂದರೆ ಕೆಲವೊಂದು ಟೈಮ್ ನಾವೇನು ಮಾಡ್ತೀವಿ, ಯಾವುದೋ ಒಂದು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡಿದಾಗ ಆಫ್ಟರ್ ದ್ಯಾಟ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡ್ಮೇಲೆ ಆ ಯೂಸ್ ಮಾಡಿರೋ ಕಸ್ಟಮರ್ಸ್ದು ಫೀಡ್ಬ್ಯಾಕ್ ತಗೋತೀವಲ್ಲ, ಇದನ್ನೆಲ್ಲ ನಾವು ಏನಂತ ಕರಿಬೋದು ಅಂದರೆ ಮಾರ್ಕೆಟ್ ರಿಸರ್ಚ್ ಅಂತ ಕರಿಬೋದು. ದ ನೆಕ್ಸ್ಟ್ ಕಾನ್ಸೆಪ್ಟ್ ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ದಿಸ್ ಕಾನ್ಸೆಪ್ಟ್ ಬ್ಯಾಲೆನ್ಸಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಂಪನಿ ಪ್ರಾಫಿಟ್ ಆ್ಯಂಡ್ ಸೊಸೈಟೀಸ್ ವೆಲ್ಫೇರ್. ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ಈ ಕಾನ್ಸೆಪ್ಟು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತೈತಿ. ಯಾವುದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ತೈತಿ ಅಂದರೆ ಈ ಕಾನ್ಸೆಪ್ಟಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಕಂಪನಿ ಪ್ರಾಫಿಟ್ ಅರ್ನ್ ಮಾಡ್ತಾ ಇರಬೇಕು, ಇವೆರಡರ ಜೊತೆಗೆ ಸೊಸೈಟೀಸ್ ವೆಲ್ಫೇರ್ ಅಂದರೆ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಾಗಿರ್ಬೋದು, ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಈ ಥರದ್ದು ಎಲ್ಲದ್ರ ಮೇಲೂ ಸಹ ಫೋಕಸ್ ಮಾಡ್ತೈತಿ. ಸರಿನಾ? ಫೀಚರ್ಸ್ ಆಫ್ ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಫಸ್ಟ್ ಒನ್ ಏನಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆವಾಗಲೇ ಹೇಳ್ದಂಗೆ ಇದು ಸೊಸೈಟೀಸ್ ವೆಲ್ಫೇರ್ ಮೇಲೂ ಸಹ ಫೋಕಸ್ ಮಾಡ್ತೈತಿ. ಸೊ ದ್ಯಾಟ್ಸ್ ವೈ ದಿಸ್ ಈಸ್ ಒನ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ನೆಕ್ಸ್ಟ್ ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸ್. ನೆಕ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಇದೆಲ್ಲ ಏನಾಗಿರ್ತೈತಿ ಅಂದರೆ ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ನ ಫೀಚರ್ಸ್ಗಳಾಗಿರ್ತವೆ. ಯಾರಿಗೆಲ್ಲ ಇನ್ನೂ ಡೌಟ್ ಇದೆಯೋ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಕ್ಲಿಯರ್ ದ್ಯಾಟ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಮಾರ್ಕೆಟಿಂಗ್. ಒನ್ಸ್ ಅಗೇನ್, ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.